ವೀಕ್ಷಕರೇ, ತುಲಾ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ಜುಲೈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಎಂತಹ ಅದ್ಭುತವಾದ ಫಲಗಳಿದೆ, ಏನು ಪ್ರಯೋಜನಗಳಿದೆ, ಏನು ಸವಾಲುಗಳಿದೆ ಅನ್ನುವಂತಹ ವಿಸ್ತೃತವಾಗಿರತಕ್ಕಂಥ ವಿಷಯವನ್ನ ಈ ವಿಡಿಯೋದಲ್ಲಿ 10 ನಿಮಿಷ ಸಮಯ ತೆಗೆದುಕೊಂಡು ನೋಡಿದ ಮೇಲೆ ವಿಡಿಯೋದ ಉಪಯೋಗ ನಿಮಗೆ ಬಹಳಷ್ಟು ಆಗುತ್ತೆ ಅನ್ನುವಂಥ ಭರವಸೆಯನ್ನ ನೀಡುತ್ತಾ ನೋಡಿ, ತುಲಾ ರಾಶಿಯವರು ಯಾವತ್ತಿಗೂ ಕೂಡ ಬಹಳ ಸಂತೋಷವಾಗಿರ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನುವಂತಹ ಈ ರಿಸ್ಕ್ ಗಳನ್ನ ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಸರನ್ನ ಮಾಡಿರತಕ್ಕಂಥವ್ರು, ಗೌರವವನ್ನ ಗಳಿಸಿರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಶೀಘ್ರ ಕೋಪಿಗಳು, ಸ್ವಲ್ಪ ಬೇಗ ಸಿಟ್ಟು ಬಂದ್ಬಿಡುತ್ತೆ, ಆದ್ರೆ ಬೇಗ ಶಮನ ಕೂಡ ಆಗುತ್ತೆ. ಯಾವತ್ತಿಗೂ ಯಾರನ್ನೂ ದ್ವೇಷಿಸುವಂತಹ ವ್ಯಕ್ತಿಗಳಲ್ಲ, ಅದನ್ನು ದೀರ್ಘಕಾಲಿನವರೆಗೆ ದ್ವೇಷಿಸಬೇಕು, ದ್ವೇಷವನ್ನ ಇಟ್ಕೊಂಡು ಹಗೆತನವನ್ನ ಸಾಧಿಸಬೇಕು ಅನ್ನುವಂಥವ್ರಿಲ್ಲ. ಕ್ಷಣಾರ್ಥದಲ್ಲಿ ಸಿಟ್ಟು ಬಂತು ಅಂತಂದ್ರೆ ಕ್ಷಣಾರ್ಥದಲ್ಲಿ ಮತ್ತೆ ಕರಗುತ್ತೆ. ಬಹಳಷ್ಟು ಪ್ರೀತಿ, ವಿಶ್ವಾಸ, ಗೌರವಗಳನ್ನ ಹೊಂದಿರತಕ್ಕಂತಹ ವ್ಯಕ್ತಿತ್ವ, ವ್ಯಾಪಾರ ಗುಣ ಇವರಲ್ಲಿರ್ತಕ್ಕಂಥದ್ದು. ಯಾವುದೇ ಇದ್ರೂ ಕ್ಯಾಲ್ಕುಲೇಷನ್ ತುಂಬಾ ಚೆನ್ನಾಗಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳುವಿಕೆ ತುಂಬಾ ಚೆನ್ನಾಗಿರುತ್ತೆ. ಸ್ಥಿರವಾಗಿರ್ತಕ್ಕಂಥ ಉದ್ಯೋಗ ಸ್ವಲ್ಪ ಇರಲ್ಲ, ಯಾಕಂತಂದ್ರೆ ಉದ್ಯೋಗ ಆಗಾಗ ಬದಲಾಯಿಸುವಂತದ್ದು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇಂತಹ ತುಲಾ ರಾಶಿಯವರು ಯಾವತ್ತಿಗೂ ಅಧ್ಯಯನಶೀಲರು ಇರ್ತಾರೆ. ಯಾವತ್ತಿಗೂ ಯಾವುದೇ ಒಂದು ಸಂಸ್ಥೆಯನ್ನು ಕೊಟ್ಟರೆ ಅದನ್ನ ಬಹಳಷ್ಟು ಡೆವಲಪ್ಮೆಂಟ್ ಮಾಡತಕ್ಕಂತಹ ವ್ಯಕ್ತಿತ್ವ ಉಳ್ಳವರು ಈ ತುಲಾ ರಾಶಿಯವರು. ಇಂತಹ ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಯಾವತ್ತಿಗೂ ಕೂಡ ಎಷ್ಟೇ ರಿಸ್ಕ್ ಇರ್ಲಿ, ಎಷ್ಟೇ ಒತ್ತಡಗಳಿರ್ಲಿ, ಜವಾಬ್ದಾರಿಗಳಿರ್ಲಿ, ನಿಮ್ಮ ಒಂದು ಇರುವಂತ ಪರಿಸ್ಥಿತಿಯಲ್ಲಿ ನೀವು ಧೈರ್ಯದಿಂದ ಮುನ್ನುಗ್ಗಬೇಕಾಗತ್ತೆ. ಕುಗ್ಗಬಾರ್ದು, ಹೆದರಬಾರ್ದು. ನೀವು ಆತ್ಮವಿಶ್ವಾಸದಿಂದ ಸೋಲನ್ನ ಒಪ್ಕೋಬಾರ್ದು. ಕೊನೆ ಗಳಿಗೆವರೆಗೂ ಕೂಡ ಸೋಲನ್ನ ಒಪ್ಕೊಳ್ಳುವಂತ ವ್ಯಕ್ತಿತ್ವ ನಿಮ್ದಲ್ಲ. ಹೋರಾಟದ ಮನಸ್ಥಿತಿ, ಈ ಹೋರಾಟದ ಬದುಕು ನಿಮ್ಮನ್ನ ಯಶಸ್ವಿನೆಡೆಗೆ ಕರ್ಕೊಂಡು ಹೋಗುತ್ತೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮನ್ನ ಜಯದೆಡೆಗೆ ಎಳ್ಕೊಂಡು ಹೋಗುವಂತದ್ದು, ಅದು ನಿಮಗೆ ಬಹಳಷ್ಟು ಅನುಕೂಲತೆಗಳನ್ನು ಉಂಟು ಮಾಡುತ್ತೆ. ಖಂಡಿತವಾಗಿಯೂ ಇದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈ ತಿಂಗಳು. ಅಯ್ಯೋ ಏನಪ್ಪಾ, ನನ್ಗೆ ಇಷ್ಟು ಪ್ರಾಬ್ಲಮ್ ಇದೆ, ನಾನು ಇದು ಎದುರ್ಸಕ್ಕಾಗಲ್ಲ, ನಾನು ಹೆಂಗ್ ಮಾಡ್ಲಿ ಅಂತ ಕೊರಕೊಳ್ತು ಕೂಡೋದು, ಚಿಂತೆ ಮಾಡ್ತಾ ಕೂಡುವಂತ ನೆಸೆಸಿಟಿ ಬೇಡ. ಧೈರ್ಯಂ ಸರ್ವತ್ರ ಸಾಧನಂ. ಖಂಡಿತವಾಗಿಯೂ ಧೈರ್ಯದಿಂದ ಮುನ್ನುಗ್ಗಿದ್ರೆ ಈ ಜುಲೈ ತಿಂಗಳಲ್ಲಿ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಸಸ್ ಅನ್ನ ಕಾಣ್ತೀರಿ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಹಿರಿಯ ಅಧಿಕಾರಿಗಳ ಸಹಾಯ ಸಹಕಾರ ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳಿಗೆ ಒಂದು ಒಳ್ಳೆ ಅವಕಾಶಗಳು ಕಂಡು ಬರುತ್ತೆ. ಹಿರಿಯ ಅಧಿಕಾರಿಗಳ ಒಂದು ಪ್ರಶಂಸೆಗಳಿಗೆ ಕಾರಣ ಆಗ್ತೀರಿ. ಅವರ ಒಂದು ಶ್ರೀರಕ್ಷೆ ನಿಮ್ಮನ್ನ ಒಂದು ಒಳ್ಳೆ ಜೋಪಾನ ರೀತಿಯಲ್ಲಿ ಕೆಲವೊಂದು ಸನ್ನಿವೇಶಗಳನ್ನ ಎದುರಿಸೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಬೇಡದ ವಿಚಾರಗಳಿಗೆ ಖರ್ಚು ಮಾಡಬಾರ್ದು, ಬೇಡದ ವಿಚಾರಗಳಲ್ಲಿ ತಲೆ ತೋರಿಸಬಾರ್ದು, ಬೇಡದ ಕೆಲಸಗಳನ್ನ ಮಾಡಬಾರ್ದು, ಮತ್ತೆ ಸಮಯವನ್ನ ವ್ಯರ್ಥ ಮಾಡಬಾರ್ದು. ಹೆಚ್ಚಿನ ಸಮಯವನ್ನ ಕೆಲಸಕ್ಕೆ ವಿನಿಯೋಗಿಸ್ಕೋಬೇಕು. ಪ್ರಯತ್ನಗಳನ್ನ ನಿರಂತರವಾಗಿ ಮಾಡಿದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಫಲ ಸಿಗುತ್ತೆ. ಖರ್ಚು ವೆಚ್ಚಗಳಲ್ಲಿ ಕಡಿವಾಣವನ್ನ ಹಾಕಬೇಕು. ಏನೋ 4 ಕಾಸು ಬಂದಿದೆ, 4 ದುಡ್ಡು ಬಂದಿದೆ ಅಂದ ತಕ್ಷಣ ಯಾವುದಕ್ಕೂ ಖರ್ಚು ಮಾಡ್ಬಿಡೋದು, ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡುವಂತ ತಪ್ಪನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. 4 ಕಾಸು ಸಂಪಾದನೆ ಮಾಡಿಟ್ಕೊಳ್ಳಿ, ಸಮಯಕ್ಕೆ ಖಂಡಿತವಾಗಿಯೂ ಬರುತ್ತೆ. ಇನ್ನು ನೀವೇನಾದ್ರೂ ಸೈಟ್ ಕೊಳ್ಳಬೇಕು, ಮನೆ ಕೊಳ್ಳಬೇಕು, ಮನೆ ಕಟ್ಟಿಸಬೇಕು, ಅಥವಾ ಹೊಲ ತೆಗೆದುಕೊಳ್ಬೇಕು, ಬೆಲೆ ಬಾಳುವಂತಹ ವಸ್ತುಗಳನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ವಿಚಾರ ಇದ್ರೆ ಖಂಡಿತವಾಗಿಯೂ ತೆಗೆದುಕೊಳ್ಳಬಹುದು. ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡ್ಕೊಂಡು. ಯಾಕಂದ್ರೆ ನಿಮಗೆ ಏನೋ ಒಂದು ಉದಾಹರಣೆಗೆ 1 ಲಕ್ಷ ರೂಪಾಯಿ ಬಂದಿದೆ ಅಂತಂದ್ರೆ ನೀವು 2 ಲಕ್ಷದ ಮಾಡ್ಬಿಡೋದು, 3 ಲಕ್ಷದ ಮಾಡ್ಬಿಡೋದು. ಯಾರೋ ತಗೊಂಡಿದ್ದಾರೆ, ಯಾರೋ ಕೊಂಡ್ಕೊಳ್ಳಿದ್ದಾರೆ, ಅವ್ರ ಎದುರುಗಡೆ ನಾವೇನ್ ಕಡಿಮೆ ಅಂತ ತಗೊಳ್ಳುವಂತದ್ದನ್ನ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಮಯ ನಿಮಗೂ ಬರುತ್ತೆ, ಬಂದ ಮೇಲೆ ಖಂಡಿತವಾಗಿಯೂ ನೀವು ಸುರಕ್ಷಿತವಾಗಿ ತೆಗೆದುಕೊಳ್ಳುವಂಥದ್ದು ಮುಖ್ಯ. ಸಾಲ ಸಮದ ಮಾಡಿಕೊಂಡು ಮಾಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಇದನ್ನ ನೀವು ಗಮನಿಸಬೇಕು. ವಿಡಿಯೋದಿಂದ ತಿಳ್ಕೋಬೇಕಾಗಿರುವಂತ ಬಹುಮುಖ್ಯ ಅಂಶ ಕೂಡ ಹೌದು. ವಿದ್ಯಾರ್ಥಿಗಳು ಮಹತ್ತರ ಒಂದು ಸಾಧನೆಯನ್ನ ಮಾಡ್ತಾರೆ. ವಿದ್ಯಾರ್ಥಿಗಳ ದಿಸೆಯಲ್ಲಿ ಬಹಳ ಒಳ್ಳೆ ಫಲಗಳು ಈ ಒಂದು ಜುಲೈ ತಿಂಗಳಲ್ಲಿ ತುಲಾ ರಾಶಿಯ ವಿದ್ಯಾರ್ಥಿಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಗೃಹಿಣಿಯರು
ದೈನಂದಿನ ಕೆಲಸಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ದೈನಂದಿನ ಕೆಲಸಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಕಾನೂನಿನ ಹೋರಾಟದಲ್ಲಿ ಬಹಳಷ್ಟು ಜಯ ಗಳಿಸುವಂತಹ ಸನ್ನಿವೇಶಗಳು ತುಲಾ ರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನೂ ಅದ್ಭುತವಾದ ವಿಚಾರಗಳನ್ನ ನಾನು ನಿಮ್ಗೆ ತಿಳಿಸ್ಬೇಕು. ಅದಕ್ಕಿಂತ ಮುಂಚೆ ಅದ್ಭುತವಾದ ಒಂದು ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತಹ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ. ನೀವೇ ಆರಾಮವಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬಹುದು. ಯಾಕಂದ್ರೆ ಹಿರಿಯರು ಹಿಂದಕ್ಕೆ ಏನ್ ಮಾಡ್ತಿದ್ರು, ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಟ್ಟಿರೋರು. ಆದ್ರೆ ಈಗ ಎಲ್ಲಿದೆ ಸಮಯ? ಕೆಲವೊಂದ್ ಜನರಿಗೆ ಗೊತ್ತೇ ಇಲ್ಲ. ಕೆಲವೊಂದ್ ಜನರಿಗೆ ಸಮಯವೂ ಕೂಡ ಇಲ್ಲ. ಓಡ್ತಾ ಇದ್ದೀವಿ. ಬದಲಾಗಿರುವಂತ ಜೀವನ ಶೈಲಿಯಿಂದ ಇಷ್ಟೆಲ್ಲ ತೊಂದರೆಗಳಾಗಿರೋದ್ರಿಂದ JB ಪ್ರೆಡಿಕ್ಷನ್ಸ್ ಅವರು ಕುಳಿತಲ್ಲಿಯೇ ಈಗಲೇ ಆರ್ಡರ್ ಮಾಡ್ಕೋಬೇಕಾಗಿರುವಂತಹ ಒಂದು ಅದ್ಭುತವಾದ ಜನ್ಮ ಜಾತಕ ಫಲ ಇದಾಗಿರೋದ್ರಿಂದ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಈ ಒಂದು ಜುಲೈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಕೆಲವೊಂದು ಖರ್ಚು ವೆಚ್ಚಗಳು ಹೆಚ್ಚಾಗುವಂತಹ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಖರ್ಚಿಗೆ ಕಡಿವಾಣವನ್ನ ಹಾಕಬೇಕು. ದುಡುಕಿನ ತೀರ್ಮಾನ ಬೇಡ. ಏನೋ ಸಡನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ದೊಡ್ಡ ವ್ಯಾಪಾರ ವಹಿವಾಟಿಗೆ ಕೈ ಹಾಕ್ಬಿಡೋದು, ಈ ರೀತಿಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಮ ಹತ್ರ ದುಡ್ಡಿದೆ, ಯಾರಿಗೋ ನಂಬಿಕೆ ಕೊಟ್ಟು ಬಿಡೋದು, ಅಥವಾ ಅನ್ಸೆಕ್ಯೂರ್ ವ್ಯವಹಾರಗಳನ್ನ ಮಾಡುವಂಥದ್ದು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಜೋಪಾನವಾಗಿದ್ಕೊಂಡು ಕೆಲಸ ಮಾಡೋದ್ರಿಂದ ಬಹಳ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಇನ್ನು ನಿಮ್ಮ ಕುಲಕಸುಬು ಅಂತ ಹೇಳ್ತೀವಿ ನಾವು, ವಂಶಾಧಾರಿತವಾಗಿರ್ತಕ್ಕಂತಹ ಉದ್ಯೋಗದಲ್ಲಿ ಬಹಳಷ್ಟು ಒಳ್ಳೆಯ ಲಾಭಗಳು ಸಿಗುವಂತದ್ದು, ಆದಾಯ ಸಿಗುವಂತದ್ದು, ಸಮಾಜದಲ್ಲಿ ಉತ್ತಮವಾಗಿರತಕ್ಕಂಥ ಸ್ಥಾನಮಾನಗಳು ನಿಮಗೆ ಸಿಗುವಂತದ್ದು. ಈ ಸಾರ್ವಜನಿಕ ವಲಯದಲ್ಲಿ ಬೆರೆತುಕೊಂಡಿರ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ, ಸಂಘ ಸಂಸ್ಥೆಗಳು, ರಾಜಕಾರಣಿಗಳು, ಇಂತಹ ಒಂದು ವ್ಯಕ್ತಿಗಳಿಗೆ ಬಹಳ ಒಳ್ಳೆಯ ಬಿರುದು ಬಾವಲಿ, ಸ್ಥಾನಮಾನಗಳು, ಗೌರವಗಳು, ಮಾನ ಸನ್ಮಾನಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೃದ್ರೋಗ ತಜ್ಞರು ಅಥವಾ ಆಲ್ಮೋಸ್ಟ್ ಆಲ್ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವರಿಗೆ ಪ್ರಶಸ್ತಿಗಳು, ಸನ್ಮಾನಗಳು ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ತರದ ಒಂದು ವ್ಯಾಪಾರ ಮಾಡಿದ್ರು ಕೂಡ ಆ ವ್ಯಾಪಾರದಲ್ಲಿ ಬಹಳಷ್ಟು ಒಳ್ಳೆಯ ಅವಕಾಶಗಳು, ಲಾಭಗಳು ಸಿಗುತ್ತೆ. ವಿಶೇಷವಾಗಿ ಈ ನೀರಿನಂತಹ, ಧ್ರುವ ರೂಪದಂತಹ, ಜ್ಯೂಸ್ ನಂತಹ ವ್ಯಾಪಾರ ನಡೆಸ್ತಾ ಇರ್ತಕ್ಕಂಥವರಿಗೆ ಅಷ್ಟಾಗಿ ಲಾಭಗಳು ಇರೋದಿಲ್ಲ. ಉಳಿದಿರುವಂತಹ ವ್ಯಾಪಾರ ವಹಿವಾಟಿನಲ್ಲಿ ಬಹಳಷ್ಟು ಒಳ್ಳೆಯ ಫಲಗಳು ಸಿಗುವಂತಹ ಸನ್ನಿವೇಶಗಳಿದೆ. ಆಭರಣ ತಯಾರಿಕೆ ಮಾಡ್ತಕ್ಕಂಥವರಿಗೆ ಮಧ್ಯಮ ಮಟ್ಟದ ಲಾಭಗಳಿದೆ. ಶಿಕ್ಷಣ ಕ್ಷೇತ್ರದಲ್ಲಿ, ವೃತ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಗಮನದಲ್ಲಿ ಇಟ್ಕೋಬೇಕು. ಯಾವುದೋ ಒಂದು ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂತಹ ಸನ್ನಿವೇಶಗಳು ಇರುತ್ತೆ. ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಪಾಲುದಾರಿಕೆಯ ವ್ಯಾಪಾರ ಏನಾದ್ರೂ ಮಾಡಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿದ್ರೆ ದಯವಿಟ್ಟು ಪಾರ್ಟ್ನರ್ ಇಂದ ಯಾವುದೇ ಒಂದು ವ್ಯಾಪಾರ ವಹಿವಾಟನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೇ ಮಾಡಿದ್ರು ಕೂಡ ಸ್ವತಂತ್ರವಾಗಿ ಮಾಡಿ. ಖಂಡಿತವಾಗಿಯೂ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದ ಯಶಸ್ಸು, ಲಾಭಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳಿದೆ. ಇನ್ನು ಕಲಾ
ಕಲಾವಿದರಿಗೆ ಈ ಚಿತ್ರೋದ್ಯಮದಲ್ಲಿರ್ತಕ್ಕಂಥ ಕಲಾವಿದರಾಗಿರ್ಬೋದು, ಗ್ರಾಮೀಣ ಮಟ್ಟದ ಕಲಾವಿದರಾಗಿರ್ಬೋದು, ಈ ಟಿವಿ ಮಾಧ್ಯಮದಲ್ಲಿರ್ತಕ್ಕಂಥವ್ರು, ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಕಲಾವಿದರಿಗೂ ಕೂಡ ಒಳ್ಳೆಯ ಅವಕಾಶಗಳೇನೋ ಇದೆ. ನಿಮ್ಮ ಹತ್ರ ಏನೋ ಒಂದು ಇನ್ನೂ ಡಿಫ್ರೆಂಟ್ ಆಗಿದೆ, ಆ ಡಿಫ್ರೆಂಟ್ ಆದಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದರಿಂದ ಖಂಡಿತ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನೀವು ಅಂದುಕೊಂಡಿದ್ಕಿಂತ ಹೆಚ್ಚಿನ ಫಲ ಅಂತೂ ಇದೆ. ಆದ್ರೆ ಎಚ್ಚರಿಕೆ ಮಾತ್ರ ಮರೆಯುವ ಹಾಗಿಲ್ಲ. ಕೆಲವೊಂದು ಎಚ್ಚರಿಕೆಗಳನ್ನ ವಿಡಿಯೋದಲ್ಲಿ ನಾವು ತಿಳಿಸಿದೀವಲ್ಲ, ಆ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಅಂದುಕೊಂಡಿದ್ಕಿಂತಲೂ ಹೆಚ್ಚಿನ ಪ್ರಯೋಜನಗಳು ನಿಮಗಾಗುತ್ತೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ಅದ್ಭುತವಾದ ಪರಿಹಾರಗಳು ಬೇಕು ನಿಮಗೆ. ಆ ಪರಿಹಾರಗಳನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮ್ಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಳ್ಳಿ, ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ, ಜುಲೈ ತಿಂಗಳಲ್ಲಿ ಪರಿಹಾರಗಳಂತ ಬಂದಾಗ ನೋಡಿ, ಶ್ರೀ ನಾಗ ಪೂಜೆಯಿಂದ ಒಳ್ಳೆ ಫಲ ಸಿಗುತ್ತೆ. ಗಣಪತಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಆಂಜನೇಯನಿಗೆ ಎಳ್ಳೆಣ್ಣೆಯನ್ನ ಅರ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಹಿರಿಯರಿಗೆ ಗೌರವವನ್ನ ಕೊಡಿ, ಹಿರಿಯರ ಆಜ್ಞೆಯನ್ನ ಪಾಲಿಸಿ. ಹಿರಿಯರ ಏನು ಹೇಳಿರ್ತಾರೆ ಆ ಹಿರಿಯರ ಮಾತನ್ನ ನೀವು ಫಾಲೋ ಅಪ್ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂತಹ ಫಲಗಳನ್ನ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.